ಶಾರದಾ, ಅಲ್ಲ ಪೂಜೆ ಸಮಯದಲ್ಲಿ ಎಲ್ಲಿ ಹೋಗಿದ್ದೆ ನೀನು? ಮಳೆಯಲ್ಲಿ ನೆಂದು ಬಂದಿದ್ಯಾ? ಏನಾಗಿದೆ ನಿನಗೆ? ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಮ್ಮ, ಮನೇಲಿ ಪೂಜೆ ಇದೆ ಅಂತ ಗೊತ್ತಿತ್ತಲ್ವಾ, ಯಾಕೆ ಹೋದೆ ನೀನು? ಹೋಗ್ಲಿ ಬಿಡು, ಬಾ, ನಿನಗೆ ಅಂತ ಪ್ರಸಾದ ಕುಂಕುಮ ಎಲ್ಲ ಎತ್ತಿಟ್ಟಿದ್ದೀನಿ. ಚಿನ್ನದಂತ ನಿನ್ನನ್ನ ಬಿಟ್ಟು ಹೋಗಿದ್ದಲ್ಲ ನಿನ್ನ ಗಂಡ. ಅವನ್ಗೆ ಒಳ್ಳೆ ಬುದ್ಧಿ ಬಂದು ವಾಪಸ್ ಇಲ್ಲೇ ಬರ್ತಾನೆ, ನೋಡ್ತಾ ಇರು. ಅದೇ ಸುಮಂಗಲಿ ಪೂಜೆಗಿರೋ ಮಹತ್ವ. ಬಾ. ಹಣೆ ಮೇಲಿರೋ ಕುಂಕುಮಕ್ಕೆ ಕುತ್ತು ಬಂದಿರುವಾಗ ಯಾವುದೇ ಕುಂಕುಮ ತಾನೆ ಏನ್ ಮಾಡಕ್ಕಾಗತ್ತೆ? ಬಿಡ್ತು ಅಂತ ಹೇಳು. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಏನಾಯ್ತು? ಬಿಡ್ತು ಅನ್ನೋದ್ರಿಂದ ಎಲ್ಲ ಸರಿ ಹೋಗೋ ಹಾಗಿದ್ರೆ ಜಗತ್ತಲ್ಲಿ ಸಂಬಂಧಗಳಿಗೆ ಬೇರೆನೆ ಅರ್ಥ ಬಂದಿರೋದು. ಯಾಕೆ ನೀನು ಒಗ್ಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಇವತ್ತು ದೇವಸ್ಥಾನದಲ್ಲಿ ನನ್ ಗಂಡ ಸಿಕ್ಕಿದ್ದ. ಏನು? ನಿನ್ ಗಂಡ ದೇವಸ್ಥಾನಕ್ಕೆ ಬಂದಿದ್ದ? ಕೊನೆಗೂ ದೇವರ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ. ಅದೇ ಪುಟ್ಟ ಸುಮಂಗಲಿ ಪೂಜೆಗಿರೋ ಮಹತ್ವ. ಇದರಿಂದ ನಿನ್ ಸೌಭಾಗ್ಯ ವಾಪಸ್ ಬಂತು. ನನಗ್ ಸೌಭಾಗ್ಯ ಕೊಡಕ್ ಬಂದಿರ್ಲಿಲ್ಲ, ಅದನ್ನ ಕಿತ್ಕೊಳಕ್ ಬಂದಿದ್ದ. ಏನು ಅಂತ ಮಾತಾಡ್ತಿದೀಯಮ್ಮ? ಇದಕ್ಕೊಂದು ಸಹಿ ಮಾಡು. ಏನಿದು? ಡೈವರ್ಸ್ ಪೇಪರ್. ಗಂಡನೇ ಬೇಡ ಅಂದೊಳಗೆ ಈ ತಾಳಿ ಮೇಲೆ ಯಾಕೆ ಸೆಂಟಿಮೆಂಟು? ಅದನ್ನ ಹಾಕೊಳ್ಳೋ ಹಕ್ಕೇ ಇಲ್ಲ ನಿನಗೆ. ನನ್ ತಾಳಿನ ಕಿತ್ತಾಕ್ಬಿಟ್ಟ.